ವಿರುದ್ಧದ ಷಡ್ಯಂತ್ರ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಮತ್ತೊಂದು ಹಿನ್ನಡೆ ಆಗಿದೆ. ಎಸ್ಐಟಿ ತಂಡದಲ್ಲಿದ್ದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡಗೆ ಮುಂಬಡ್ತಿ ಸಿಕ್ಕಿದೆ. ಶಿರಸಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಮಂಜುನಾಥ್ ಗೌಡ ಇದೀಗ ಲೋಕಾಯುಕ್ತಕ್ಕೆ ಡಿವೈಎಸ್ಪಿ ಆಗಿ ಬಡ್ತಿ ಪಡೆದಿದ್ದಾರೆ. ಮಂಜುನಾಥ್ ಗೌಡ ವಿರುದ್ಧ ಈ ಹಿಂದೆ ತಿಮರೋಡಿ ಟೀಮ್ ಆರೋಪ ಮಾಡಿತ್ತು. ಆರೋಪಿ ಚಿನ್ನಯ್ಯನಿಗೆ ಬೆದರಿಸಿ ವಿಡಿಯೋ ಹೇಳಿಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಗಿರೀಶ್ ಮಟ್ಟಣ್ಣವರ್, ಜಯಂತ್ ಸೇರಿದಂತೆ ಹಲವರು ಮಂಜುನಾಥ್ ಗೌಡನ ವಿರುದ್ಧ ಆರೋಪ ಮಾಡಿದ್ರು. ಆದರೆ ತನಿಖೆ ವೇಳೆ ಆರೋಪಿ ಚಿನ್ನಯ್ಯನ ಷಡ್ಯಂತ್ರದ ಬಗ್ಗೆ ವಿಡಿಯೋ ಮಾಡಿ ಮಂಜುನಾಥ್ ಗೌಡ ಬಯಲಿಗೆಳೆದಿದ್ರು. ಚಿನ್ನಯ್ಯನ ತನಿಖೆ ವೇಳೆ ಎಸ್ಐಟಿಯಿಂದ ಮಂಜುನಾಥ್ ಗೌಡರನ್ನ ಹೊರಗಿಡುವಂತೆ ತಿಮರೋಡಿ ಗ್ಯಾಂಗ್ ಪಟ್ಟು ಹಿಡಿದಿತ್ತು. ಆದರೆ ಈಗ ಡಿವೈಎಸ್ಪಿ ಆಗಿ ಮುಂಬಡ್ತಿ ಪಡೆದು ಎಸ್ಐಟಿಯಲ್ಲೇ ಕಾರ್ಯನಿರ್ವಹಿಸಲಿದ್ದಾರೆ. ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ 21 ಜನರ ವಿರುದ್ಧ ಪೊಲೀಸರು ಸುಮೋಟೋ ಕೇಸು ದಾಖಲಿಸಿದ್ದಾರೆ. ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ, ಪ್ರಸನ್ನ ರವಿ ಸೇರಿದಂತೆ ಹಲವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 27ರಂದು ಬೆಳ್ತಂಗಡಿ ತಾಲೂಕು ಕಚೇರಿ ಮುಂದೆ ಅಕ್ರಮವಾಗಿ ಎಲ್ಲರೂ ಗುಂಪು ಸೇರಿದ್ರು. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ತಿಮರೋಡಿ ಗಡಿಪಾರು ವಿರುದ್ಧ ಪ್ರತಿಭಟನೆಗೆ ಕರೆ ನೀಡಿದ್ರಂತೆ. ಪೊಲೀಸರ ಅನುಮತಿ ಸಿಗದೇ ಇದ್ರೂ ಜನ ಸೇರುವಂತೆ ಕರೆ ನೀಡಿದ್ರಂತೆ. ಇದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆರೋಪ ಸಂಬಂಧ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿದ್ದಾರೆ. 5 ಜನ ಕುರಿಕಳ್ಳರನ್ನ ಯಾದಗಿರಿ ಪೊಲೀಸರು ಬಂಧಿಸಿದ್ದಾರೆ. 3 ಪ್ರತ್ಯೇಕ ಕುರಿಕಳ್ಳತನದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಸೈದಾಪುರ ಹಾಗೂ ಗುರುಮಠಕಲ್ ಪೊಲೀಸರಿಂದ ನಗದು ಸಮೇತ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ 2 ಪ್ರಕರಣಗಳಲ್ಲಿ 51 ಕುರಿಗಳನ್ನು ಇಬ್ಬರು ಕದ್ದಿದ್ರು. ಈ ಪ್ರಕರಣದ ಆರೋಪಿಗಳಾದ ರವಿ ಚೌಹಾಣ್ ಹಾಗೂ ಮಲ್ಯ ರಾಥೋಡ್ನನ್ನ ಬಂಧಿಸಿ 1,80,000 ನಗದು ಹಣ, 1 ವಾಹನವನ್ನ ಜಪ್ತಿ ಮಾಡಲಾಯಿತು. ಇದರ ಜೊತೆ ಕುರಿಗಾಹಿ ಮಹದೇವಪ್ಪ ಎಂಬುವರ 1 ಕುರಿಯನ್ನ ಕಳ್ಳತನ ಮಾಡಿದ್ದ ವಿಠಲ್, ನಿತಿನ್, ಸುನಿಲ್ ಆರೋಪಿಗಳನ್ನ ಅರೆಸ್ಟ್ ಮಾಡಿ 12,000 ರೂಪಾಯಿಗೆ ವಶಕ್ಕೆ ಪಡೆಯಲಾಯಿತು. ವಿಜಯಪುರದಲ್ಲಿ ಸರಣಿ ಭೂಕಂಪನಕ್ಕೆ ಜನರು ಕಂಗಾಲಾಗಿದ್ದಾರೆ. ಕಳೆದ 2 ತಿಂಗಳಲ್ಲಿ 10 ಸಲ ಭೂಮಿ ಕಂಪಿಸಿದೆ. ನಿನ್ನೆ ರಾತ್ರಿಯೂ 3 ಬಾರಿ ಭೂಮಿ ಕಂಪಿಸಿದ್ದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನಿನ್ನೆ ರಾತ್ರಿ 11:59 ಹಾಗೂ 12:38 ಮತ್ತು ಬೆಳಗ್ಗೆ 5:30ರಲ್ಲಿ ಭೂಮಿ ನಡುಗಿದೆ. ವಿಜಯಪುರ, ಸಿಂದಗಿ, ತಿಕೋಟ, ಬಸವನ ಬಾಗೇವಾಡಿ, ದೇವರ ಹಿಪ್ಪರಗಿ ತಾಲೂಕುಗಳಲ್ಲಿ ಭೂಮಿ ಕಂಪಿಸಿದ್ದು ಜನ ಭಯಭೀತರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.